ಶ್ರೀ ಪರಂಜ್ಯೋತಿಯವರ ಪವಾಡ. ಇದು ಹೈದರಾಬಾದ್ನ ರಾಮಕೃಷ್ಣ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, 81,000 ಮುಕ್ತಿ ಮೋಕ್ಷ ದೀಕ್ಷಾ ಯಜ್ಞಗಳ ನಂತರ ನನ್ನ ಹೃದಯದಲ್ಲಿನ ಒಂದು ಸುಂದರವಾದ ಆಲಯದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಲವಾದ ಉಪಸ್ಥಿತಿಯನ್ನು ಹೊಂದಿದ್ದೇನೆ. ನಾನು ತುಂಬ ಆಳವಾದ ನಿಶ್ಶಬ್ದತೆಯನ್ನು ಅನುಭವಿಸುತ್ತಿದ್ದೇನೆ. ನನ್ನ ಮನಸ್ಸು ಚಂಚಲಗೊಳ್ಳುವುದಿಲ್ಲ. ಅದು ಪ್ರಸ್ತುತ ಸ್ಥಿತಿಯ ಪರಿಹಾರದ ಬಗ್ಗೆ ಗಮನವಿರಿಸುತ್ತದೆ. ಸೋಲಿನ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ನನ್ನ ಸುತ್ತಲೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಲವಾದ ಉಪಸ್ಥಿತಿಯನ್ನು ನಾನು ಅನುಭವಿಸಬಲ್ಲೆ. ನಾನು ಹಾಗೆಯೇ ಹಲವಾರು ಚೈತನ್ಯಗಳು ಡೌನ್ಲೋಡ್ ಆಗುತ್ತಿರುವುದನ್ನು ಕೂಡ ಅನುಭವಿಸುತ್ತೇನೆ. ಕೆಲವು ಬಾರಿ ನನ್ನ ಸುತ್ತಲೂ ಸಂಭವಿಸುತ್ತಿರುವ ಕ್ರಿಯೆಗೆ ಸಾಕ್ಷಿಯಾಗಿ ಉಳಿಯುತ್ತೇನೆ. ಅಂತರಂಗ ಸಂಭಾಷಣೆಗಳು ಕಡಿಮೆಯಾಗಿವೆ. ಒಂದು ವೇಳೆ ಬಾಹ್ಯ ಪ್ರಪಂಚದಲ್ಲಿ ಸಮಸ್ಯೆಗಳೇನಾದರೂ ಇದ್ದರೂ ನಾನು ಪ್ರಶಾಂತವಾಗಿ ಮತ್ತು ಶಾಂತವಾಗಿ ಇರಬಲ್ಲೆ. ನಾನು ಕೇವಲ ಜೀವನದ ಹರಿವಿನೊಂದಿಗೆ ಸಾಗುತ್ತಿದ್ದೇನೆ ಮತ್ತು ಜೀವನವು ನನ್ನನ್ನು ಕರೆದುಕೊಂಡು ಹೋಗುವ ಕಡೆ ನಾನು ಹೋಗುತ್ತಿದ್ದೇನೆ. ಅಂತರಂಗದಲ್ಲಿ ಗೊಂದಲವಿಲ್ಲದೆ ಎಲ್ಲವೂ ಸರಾಗವಾಗಿ ಸಂಭವಿಸುತ್ತಿದೆ. ಆಯಾಸವಿಲ್ಲ. ಪ್ರಾಣಶಕ್ತಿಯ ವ್ಯಯವಾಗುತ್ತಿರುವ ಭಾವನೆ ಇಲ್ಲದಿರುವುದರಿಂದ ನಾನು ಇಡೀ ದಿನ ಸಂಪೂರ್ಣ ಪ್ರಾಣಶಕ್ತಿಯಿಂದ ತುಂಬಿರುತ್ತೇನೆ. ಪ್ರಕೃತಿ ಮತ್ತು ಜನರೊಂದಿಗಿನ ಸಂಬಂಧವು ಸುಧಾರಿಸಿದೆ. ಸೃಷ್ಟಿಯ ಅಂದವನ್ನು ನಾನು ಆನಂದಿಸುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಪ್ರಣಾಮಗಳು.